ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಕರಿಯರ್ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನ್ಯೂಸ್ ಪೇಪರ್ ರಿಲೇಟೆಡ್ ಕರೆಂಟ್ ಅಫೇರ್ಸನ್ನು ನೋಡ್ತಾ ಹೋಗೋಣ. 2025 ಡಿಸೆಂಬರ್ 6ರಂದು ಏನು ಪ್ರಚಲಿತ ವಿದ್ಯಮಾನ ನಡೆದವಲ್ಲ ಅವುಗಳನ್ನು ಇವತ್ತಿನ ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನ್ಯೂಸ್ ಪೇಪರ್ ಕಂಟೆಂಟ್ ರಿಲೇಟೆಡ್ ಆಗಿರ್ತೈತಿ. ಯಾಕೆ ನ್ಯೂಸ್ ಪೇಪರ್ ತೆಗೆದುಕೊಂಡು ಬರ್ತೀನಿ ಅಂತಂದಾಗ ಡೈರೆಕ್ಟ್ ಏನಪ್ಪ ಅಂತಂದಾಗ ನ್ಯೂಸ್ ಪೇಪರ್ನಲ್ಲಿ ಬಂದಂಥ ಇಶ್ಯೂಸ್ಗಳನ್ನು ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾನೆ. ನೋಡಿ, ಮೊದಲನೇದು ಕೆಂಪೇಗೌಡ ಏರ್ಪೋರ್ಟ್ಗೆ ಹೊಸ ಏರ್ ಟ್ರಾಫಿಕ್ ಕಂಟ್ರೋಲ್ ಟವರ್. ನೋಡಿ ಕ್ವಶನ್ ಇದು ಯಾವ ರೀತಿ ಕ್ವಶನ್ ಕೇಳ್ಬೋದು ಇದರಲ್ಲಿ ಅಂತ ನೋಡ್ತಾ ಹೋದಾಗ, ಇತ್ತೀಚೆಗೆ ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲ್ ಟವರನ್ನು ನಿರ್ಮಿಸಲಾಗಿದೆ ಅಂತೇಳಿ ಕ್ವಶನ್ನ ಕೇಳ್ತಾನೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರುತ್ತಂತ ಕ್ವಶನ್ ಕೇಳ್ತಾನೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುವುದು ಎಲ್ಲಿಪ್ಪ ಅಂತಂದಾಗ ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿಯಲ್ಲಿ ಕಂಡು ಬರ್ತದೆ. ಇಂಪಾರ್ಟೆಂಟ, ತಮಗೆ ಗೊತ್ತಿರಬೇಕು. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದಾಗ ಏರ್ ಟ್ರಾಫಿಕ್ ಕಂಟ್ರೋಲ್ನ ಮುಖ್ಯ ಉದ್ದೇಶ ಇಂಪಾರ್ಟೆಂಟ್ ತಮ್ಗೆ ಗೊತ್ತಿರಲಿ. ವಿಮಾನಗಳ ಹಾರಾಟ ನಿಭಾಯಿಸುವ ಉದ್ದೇಶದಿಂದ ಏರ್ ಟ್ರಾಫಿಕ್ ಕಂಟ್ರೋಲ್ ಟವರನ್ನು ಸ್ಥಾಪಿಸಲಾಗಿದೆ. ಸ್ಥಾಪಿಸಬೇಕಂತೇಳಿ ಅನ್ಕೊಂಡಾಗ 2027ರ ವೇಳೆಗೆ ನಿರ್ಮಿಸುವ ಗುರಿಯನ್ನು ಇಟ್ಟುಕೊಂಡಾರ. ದೇಶೀಯ ವಿಮಾನ ಹಾರಾಟದಲ್ಲಿ ಮುಂಬೈ ಹಿಂದಿಕ್ಕಿದ ಬೆಂಗಳೂರು. ನೋಡಿ, ಮುಂಬೈ ವಿಮಾನ ನಿಲ್ದಾಣವನ್ನು ಹಿಂದಿಕ್ಕಿದ ಬೆಂಗಳೂರು ಅಂತಾರಾಷ್ಟ್ರೀಯ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತೇಳಿ ತಮಗೆ ಗೊತ್ತಿರಲಿ. ಇಷ್ಟು ಏನಪ್ಪ ಅಂತಂದಾಗ ತಮಗೆ ಗೊತ್ತಿರಲಿ. ಎಲ್ಲಿಪ್ಪ ಅಂತಂದಾಗ ಏರ್ ಟ್ರಾಫಿಕ್ ಕಂಟ್ರೋಲ್ ಟವರನ್ನು ಇತ್ತೀಚೆಗೆ ಎಲ್ಲಿ ಸ್ಥಾಪನೆ ಮಾಡತ್ತರ? ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಇದರ ಉದ್ದೇಶ ಏನಪ್ಪ ಅಂತಂದಾಗ ವಿಮಾನಗಳ ಹಾರಾಟ ನಿಭಾಯಿಸುವ ಉದ್ದೇಶದಿಂದ. ದೇಶದ ವಿಮಾನ ಹಾರಾಟದಲ್ಲಿ ಮುಂಬೈ ಹಿಂದಿಕ್ಕಿ ಬೆಂಗಳೂರು ಏನಪ್ಪ ಅಂತಂದಾಗ ಮುಂಚೂಣಿಯಲ್ಲಿದೆ ಅಂತ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. ಇತ್ತೀಚೆಗೆ ಯಾರಪ್ಪ ಅಂತಂದಾಗ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಯಾವ ನಿಲ್ದಾಣದ ಮೂಲಕ ಭಾರತಕ್ಕೆ ಬಂದರು ಅಂತ ಇಂಪಾರ್ಟೆಂಟ ತಮಗೆ ಗೊತ್ತಿರಲಿ. ಪಾಲಂ ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರೋದು ಅಂತೇಳಿ ಕ್ವಶನ್ ಕೇಳ್ತಾನೆ. ದೆಹಲಿಯಲ್ಲಿ ಕಂಡು ಬರೋದು ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡೋಣ. 2030ರ ಕಾಮನ್ವೆಲ್ತ್ ಗೇಮ್ಸ್ಗೆ ಭಾರತ ಆತಿಥ್ಯ. ಇಂಪಾರ್ಟೆಂಟ ಕ್ವಶನ್ ಕೇಳ್ಬೋದು. ಭಾರತ ಯಾವ ವರ್ಷದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ಗೆ ಭಾರತ ಆತಿಥ್ಯ ವಹಿಸಲಿದೆ ಅಂತೇಳಿ ಕ್ವಶನ್ ಕೇಳ್ಬೋದು. 2030ರಲ್ಲಿ ಅಂತ ಕೇಳಿದಾಗ 2030ರಲ್ಲಿ. ಇಂಪಾರ್ಟೆಂಟ ಯಾವ ಸ್ಥಳದಲ್ಲಿ ಅಂತ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ ಅಹಮದಾಬಾದ್ನಲ್ಲಿ ನಡೆಯಲಿದೆ ಕ್ರೀಡಾಕೂಟ. ಅಂದರೆ ಇದು 2030ರಲ್ಲಿ ಏನಕ್ಕೆ ಭಾರತದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೀತದಲ್ಲ, ಆ ಕಾಮನ್ವೆಲ್ತ್ ಕ್ರೀಡಾಕೂಟ ಎಲ್ಲಿ ನಡೆಯಲಿದೆಪ್ಪ ಅಂತ ನೋಡ್ತಾ ಹೋದಾಗ ಅಹಮದಾಬಾದ್ನಲ್ಲಿ ನಡೆಯಲಿದೆ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. ಇದರ ಬಗ್ಗೆ ಏನಪ್ಪ ಅಂತಂದಾಗ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡ್ಯಾರ. ಏನಪ್ಪ ಅಂತಂದಾಗ ಕಾಮನ್ವೆಲ್ತ್ ಗೇಮ್ಸ್ಗೆ 100 ವರ್ಷ ತುಂಬುವ ಸಂದರ್ಭದಲ್ಲಿ ಕ್ರೀಡಾಕೂಟಕ್ಕೆ ಆತಿಥ್ಯ ವಹಿಸುವ ಅವಕಾಶ ಭಾರತಕ್ಕೆ ಸಿಕ್ಕಿರುವುದು ಬಹಳ ಖುಷಿ ಮೂಡಿಸಿದೆ. ವಿಶ್ವದ ಕ್ರೀಡಾಪಟುಗಳನ್ನು ನಾವು ಸ್ವಾಗತಿಸುತ್ತೇವೆ ಅಂತೇಳಿ ಅವರು ಟ್ವೀಟ್ ಮಾಡಿದರು. ಇಂಪಾರ್ಟೆಂಟ. ಎಲ್ಲಿ ನಡೀತದೆ ಅಂತ ಗೊತ್ತಿರಲಿ, ಪ್ಲೇಸ ಮತ್ತು ಯಾವ ವರ್ಷದಲ್ಲಿ ನಡೀತದೆ ಅಂತ ಗೊತ್ತಿರಲಿ. 20 ವರ್ಷದ ಬಳಿಕ ಭಾರತದಲ್ಲಿ ಗೇಮ್ಸ್ ಆಯೋಜನೆಯಾಗಿದೆ. ಇಂಪಾರ್ಟೆಂಟ. ಎಷ್ಟು ವರ್ಷದ ಬಳಿಕ ಅಂದರೆ 70 ವರ್ಷಗಳ ಬಳಿಕ ಭಾರತದಲ್ಲಿ ಆಯೋಜನೆ ಮಾಡಲಾಗ್ತಿದೆ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡೋಣ. ಜಾಗತಿಕ ಚುನಾವಣಾ ಸಮಿತಿಯ ಅಧ್ಯಕ್ಷರಾಗಿ CEC ಜ್ಞಾನೇಶ್ ಕುಮಾರ್ ಆಯ್ಕೆಯಾಗಿದ್ದಾರೆ. ಇಂಪಾರ್ಟೆಂಟ. ಭಾರತ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಸಂಸ್ಥೆ ಮತ್ತು ಚುನಾವಣಾ ಸಲಹಾ ಸಮಿತಿಯ 2026ನೇ ಸಾಲಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. 2026ನೇ ಸಾಲಿನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರಪ್ಪ ಅಂತಂದಾಗ CEC ಜ್ಞಾನೇಶ್ ಕುಮಾರ್ ಅವರು. ಇದರದ್ದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಸಂಸ್ಥೆ ಮತ್ತು ಚುನಾವಣಾ ಸಲಹಾ ಸಮಿತಿಯ 2026ನೇ ಸಾಲಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ. ಡಿಸೆಂಬರ್ 3ರಂದು ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ.
ಇದು 1995ರಲ್ಲಿ ಸ್ಥಾಪನೆಯಾದ ಸರ್ಕಾರ ಮಟ್ಟದ ಸಂಸ್ಥೆಯಾಗಿದೆ. ಇಂಪಾರ್ಟೆಂಟ್, ಯಾವುದು ಸ್ಥಾಪನೆಯಾಗಿದ್ದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಸಂಸ್ಥೆ ಮತ್ತು ಚುನಾವಣಾ ಸಲಹಾ ಸಮಿತಿ ಯಾವಾಗ ಸ್ಥಾಪನೆ ಆಗಿರುತ್ತಂದ್ರೆ 1995ರಲ್ಲಿ ಸ್ಥಾಪನೆ ಆಗಿದೆ ಅಂತೇಳಿ ತಮಗೆ ಗೊತ್ತಿರಲಿ. ಇದರ ಮೇಲೆ ಕ್ವಶನ್ ಕೇಳ್ತಾನೆ, ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತೇಳಿ. ಪ್ರಸ್ತುತ ಅದರ ಮುಖ್ಯಸ್ಥರು ಯಾರಾಗಿದ್ದಾರೆ ಅಂತಂದರೆ CEC ಧ್ಯಾನೇಶ್ ಕುಮಾರ್ ಅಂತೇಳಿ. ನೆಕ್ಸ್ಟ್, 35 ಸದಸ್ಯ ದೇಶಗಳನ್ನು ಹೊಂದಿದ್ದು ಜಾಗತಿಕ ಮಟ್ಟದಲ್ಲಿ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಮತ್ತಷ್ಟು ಬಲಪಡಿಸುವ ಕೆಲಸ ಮಾಡುತ್ತದೆ. ಜೊತೆಗೆ 142 ದೇಶಗಳ 3169 ಅಧಿಕಾರಿಗಳಿಗೆ ಚುನಾವಣೆ ಸಂಬಂಧ ತರಬೇತಿ ನೀಡಿದೆ. ಇಂಪಾರ್ಟೆಂಟಾ, ಇದರ ಸದಸ್ಯ ರಾಷ್ಟ್ರಗಳು ಎಷ್ಟಪ್ಪ ಅಂತಂದ್ರೆ 35 ಸದಸ್ಯ ರಾಷ್ಟ್ರಗಳು. ಯಾವ ಸಂಸ್ಥೆದು? ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಸಂಸ್ಥೆ ಮತ್ತು ಚುನಾವಣಾ ಸಲಹಾ ಸಮಿತಿಯ ಸದಸ್ಯ ರಾಷ್ಟ್ರಗಳು ಪ್ರಸ್ತುತ 35. ಅದರ ಅಧ್ಯಕ್ಷರಾಗಿ ಯಾರು ಆಗಿದಾರಪ್ಪ ಅಂತಂದಾಗ ಆಯ್ಕೆಯಾಗಿದ್ದಾರೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದಂಥ ಜ್ಞಾನೇಶ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಇಂಪಾರ್ಟೆಂಟ, ತಮಗೆ ಗೊತ್ತಿರಲಿ. ಸ್ಥಾಪನೆಯಾಗಿದ್ದ ಈ ಸಂಸ್ಥೆ 1995ರಲ್ಲಿ ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಡಿಸೆಂಬರ್ 6 ಮಹಾಪರಿನಿರ್ವಾಣ ದಿವಸ ಅಂತೇಳಿ ಆಚರಣೆ ಮಾಡ್ತೀವಿ. ಇದಕ್ಕೆ ಕಾರಣ ಏನಪ್ಪ ಅಂತಂದಾಗ ಭಾರತದ ಮಹಾನ್ ನಾಯಕರಾದ ಡಾಕ್ಟರ್ BR ಅಂಬೇಡ್ಕರ್ ಅವರು ನಿಧನ ಹೊಂತಾರ. ಹಾಗಾಗಿ ಅದರ ಸವಿನೆನಪಿಯಾಗಿ ಮಹಾಪರಿನಿರ್ವಾಣ ದಿವಸ ಅಂತೇಳಿ ಆಚರಣೆ ಮಾಡ್ತೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಪುಣ್ಯತಿಥಿಯನ್ನು ಪ್ರತಿ ವರ್ಷ ಈ ದಿನ ಮಹಾಪರಿನಿರ್ವಾಣ ದಿವಸ ಎಂದು ಆಚರಿಸಲಾಗುತ್ತದೆ ಅಂತ ತಮಗೆ ಗೊತ್ತಿರಲಿ. ಬಾಬಾ ಸಾಹೇಬ್ ಎಂದು ಖ್ಯಾತರಾದ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಅಲ್ಪಕಾಲದ ಅನಾರೋಗ್ಯದ ಬಳಿಕ ಈ ದಿನ 1956ರಲ್ಲಿ ದೆಹಲಿಯ ತಮ್ಮ ಮನೆಯಲ್ಲಿ ನಿಧನರಾದರು. ಎಲ್ಲಿ ನಿಧನರಾದರು ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟಾ, ನಿಧನರಾಗಿದ್ದು ಎಲ್ಲಿಪ್ಪ ಅಂತಂದಾಗ ದೆಹಲಿಯಲ್ಲಿ. ಜನನಾಗಿದ್ದಿವ್ರದ್ದು ಮಧ್ಯಪ್ರದೇಶದ ಮಹೌನಲ್ಲಿ ಏನಪ್ಪ ಅಂತಂದಾಗ ಮಧ್ಯಪ್ರದೇಶದ ಮಹೌನಲ್ಲಿ ಜನನಾಗುತ್ತಾ 1891ರಲ್ಲಿ ಏಪ್ರಿಲ್ 14ರಂದು 1891 ಏಪ್ರಿಲ್ 14ರಂದು ಮಧ್ಯಪ್ರದೇಶದ ಮಹೌನಲ್ಲಿ ಜನನ ಆಗುತ್ತಾ. ಮರಣ ಹೊಂದಿದ್ದು 1956 ಡಿಸೆಂಬರ್ 6ರಂದು ದೆಹಲಿಯಲ್ಲಿ. 1956 ಡಿಸೆಂಬರ್ 6ರಂದು ದೆಹಲಿಯಲ್ಲಿ ಮರಣ ಹೊಂತಾರ. ಇವರು ಮಹಾರ್ ಸತ್ಯಾಗ್ರಹ ಅಂತೇಳಿ ಕೈಗೊಳ್ತಾರೆ. ಎಲ್ಲಿಪ್ಪ ಅಂತಂದಾಗ ಮಹಾರಾಷ್ಟ್ರದಲ್ಲಿ ಮಹಾಡ್ ಅಥವಾ ಮಹಾರ ಸತ್ಯಾಗ್ರಹ ಅಂತ ಕರಿತೀವಿ. 1927ರಲ್ಲಿ ಅಂತೇಳಿ ತಮಗೆ ಗೊತ್ತಿರಲಿ. ಮೂಕನಾಯಕ ಎಂಬ ಕೃತಿಯನ್ನು ಬರೀತಾರೆ. ಮೂಕನಾಯಕ ಏನಪ್ಪ ಅಂತಂದಾಗ ಹಲವಾರು ಕೃತಿಗಳನ್ನು ಬರೀತಾರೆ. ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು. ತಮಗೆ ಗೊತ್ತಿರಬೇಕು. ಇವರ ಬಗ್ಗೆ ಆದಷ್ಟು ಓದಿಕೊಳ್ಳಿ. ಯಾಕಂತಂದಾಗ ಅವರ ಮಹಾಪರಿನಿರ್ವಾಣ ದಿವಸವನ್ನು ಆಚರಣೆ ಮಾಡಿದೆ. ಅವರ ಮೇಲೆ ಕ್ವಶನ್ಗಳನ್ನು ಕೇಳ್ಬೋದು. ಇವರೊಂದು ಮಾತನ್ನು ಹೇಳ್ತಾರೆ, ಒಂದು ದೇವಾಲಯ ಕಟ್ಟೋದಕ್ಕಿಂತ ಮೊದಲು ಒಂದು ಗ್ರಂಥಾಲಯವನ್ನು ನಿರ್ಮಿಸಿ 100 ವಿದ್ವಾಂಸರು ಹುಟ್ಟಿಕೊಳ್ತಾರೆ ಅಂತೇಳಿ ಅಂಬೇಡ್ಕರ್ ಅವರು ಮಾತನ್ನು ಹೇಳ್ತಾರೆ. ಅವರ ಓದಿನಿಂದೇ ಅವರು ಅಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದು. ಹಾಗಾಗಿ ಆದಷ್ಟು ಏನಪ್ಪ ಅಂತಂದಾಗ ಮೊಬೈಲನ್ನು ಬಿಟ್ಟು ಸ್ಟಡಿ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ನೋಡಿ, ಚಮ್ಕೌರ್ ಕದನ. ಈ ದಿನ ಅಂದರೆ 1704ರಲ್ಲಿ ಗುರು ಗೋವಿಂದ್ ಸಿಂಗ್ ನೇತೃತ್ವದಲ್ಲಿ ಖಲ್ಸಾ ಮತ್ತು ವಜೀರ್ ಖಾನ್ ನೇತೃತ್ವದ ಮೊಘಲ್ ಸಮ್ಮಿಶ್ರ ಪಡೆಗಳ ನಡುವೆ ನಡೆದ ಯುದ್ಧವಾಗಿದೆ. ಯಾರ್ಯಾವ ಮಧ್ಯೆ ನೋಡ್ತಾ ಹೋದಾಗ ಇಂಪಾರ್ಟೆಂಟಾ, ಗುರು ಗೋವಿಂದ್ ಸಿಂಗ್ ನೇತೃತ್ವದ ಖಲ್ಸಾ ಸೈನ್ಯ ಮತ್ತು ವಜೀರ್ ಖಾನ್ ನೇತೃತ್ವದ ಮೊಘಲ್ ಸಮ್ಮಿಶ್ರ ಪಡೆಗಳು ನಡುವೆ ಮಧ್ಯೆ ನಡೆದ ಯುದ್ಧ ಯಾವುದಪ್ಪ ಅಂದ್ರೆ ಚಮ್ಕೌರ್ ಕದನ. 1704ರಲ್ಲಿ ನಡೀತೈತಿ. ಇಂಪಾರ್ಟೆಂಟಾ, ಇದರ ಮೇಲೆ ಕ್ವಶನ್ ಕೇಳ್ಬೋದು. ಚಮ್ಕೌರ್ ಕದನ ಎಷ್ಟರಲ್ಲಿ ನಡೀತಂತ? 1704ರಲ್ಲಿ. ಯಾರ್ಯಾರ ಮಧ್ಯೆ ಅಂತ ನೋಡ್ತಾ ಹೋದಾಗ ಗೋವಿಂದ್ ಸಿಂಗ್ ನೇತೃತ್ವದ ಖಲ್ಸಾ ಸೈನ್ಯ, ವಜೀರ್ ಖಾನ್ ನೇತೃತ್ವದ ಮೊಘಲ್ ಸಮ್ಮಿಶ್ರ ಪಡೆ ಅಂತೇಳಿ ತಮಗೆ ಗೊತ್ತಿರಲಿ. ಈ ಎರಡೂ ಪಡೆಗಳ ಮಧ್ಯೆ ಚಮ್ಕೌರ್ ಕದನ ನಡೀತದೆ 1704ರಲ್ಲಿ. ಇಂಪಾರ್ಟೆಂಟ್, ಹಿಂದಿನ ರಾತ್ರಿ ಆನಂದಪುರ ಸಾಹಿಬ್ ಅನ್ನು ತೊರೆದ ತಮ್ಮ ಶಿಷ್ಯರೊಂದಿಗೆ ಸರ್ಸಾ ನದಿಯನ್ನು ದಾಟುತ್ತಿರುವಾಗ ಮೊಘಲರು ಮತ್ತು ಇತರೆ ಸ್ಥಳೀಯ ಮುಖ್ಯಸ್ಥರ ಸೈನ್ಯ ದಾಳಿ ಮಾಡಿತು. ಯಾರು? ಗುರು ಗೋವಿಂದ್ ಸಿಂಗ್ ಅವರ ಮೇಲೆ.
ಈ ಕದನ ಗೊತ್ತಿರಬೇಕು, ಇಂಪಾರ್ಟೆಂಟ. ಇದು ನ್ಯೂಸ್ ಪೇಪರಲ್ಲಿ ಬಂದಿದ್ದು ಡಿಸೆಂಬರ್ 6ರಂದೇ ನಡೀತೈತಿ, 1704 ಡಿಸೆಂಬರ್ 6ರಂದು. ಹಾಗಾಗಿ ಇತಿಹಾಸದ ಘಟನೆಗಳನ್ನು ಪ್ರಚಲಿತಕ್ಕೆ ಸಂಬಂಧಪಟ್ಟಂತೆ ಓದ್ತಾ ಹೋದಾಗ ಏನಾಗುತ್ತಪ್ಪ ಅಂತಂದಾಗ ನಮಗೆ ಅಲ್ಲಿ ಆ ಪ್ಲೇಸಲ್ಲಿ ಕ್ವಶನ್ ಬರುವ ಚಾನ್ಸಸ್ ಇರ್ತೈತಿ. ಹಾಗಾಗಿ ಗೊತ್ತಿರ್ಬೇಕು ತಮಗೆ. ನೆಕ್ಸ್ಟ್, ರೌಲೇನ್ ಹಬ್ಬವನ್ನು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಇಂಪಾರ್ಟೆಂಟ. ಈ ಹಬ್ಬಗಳ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನ. ತಮಗೆ ಗೊತ್ತಿರಬೇಕು, ರೌಲೇನ್ ಹಬ್ಬವನ್ನು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತೇಳಿ. ಹರಿಯಾಣ, ಹಿಮಾಚಲ ಪ್ರದೇಶ್, ಗುಜರಾತ್, ಪಂಜಾಬ್ ಅಂತ ಕೊಟ್ಟನ. ನಮಗೆ ಗೊತ್ತಿರಲಿ, ರೌಲೇನ್ ಹಬ್ಬವನ್ನು ಹಿಮಾಚಲ ಪ್ರದೇಶದಲ್ಲಿ ಆಚರಣೆ ಮಾಡಲಾಗುತ್ತದೆ. ಹಿಮಾಚಲ ಪ್ರದೇಶದಲ್ಲಿ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕಲ್ಲಿ ಕಂಡುಬರ್ತದ. ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಕಂಡುಬರ್ತೈತಿ. ಇದು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ಒಂದು ನ್ಯಾಚುರಲ್ ತಾಣ ಅಂತೇಳಿ ನಾವು ಹೇಳ್ತೀವಿ. ಇಂಪಾರ್ಟೆಂಟ್. ಹಿಮಾಚಲ ಪ್ರದೇಶದಲ್ಲಿ ಸಿಪ್ಕಿಲಾ ಕಣಿವೆ ಕಂಡುಬರ್ತೈತಿ. ಆ ಸಿಪ್ಕಿಲಾ ಕಣಿವೆ ಮೂಲಕ ಭಾರತವನ್ನು ಪ್ರವೇಶ ಮಾಡುವ ನದಿ ಯಾವುದು ಅಂತಂದಾಗ ಸಟ್ಲೇಜ್ ನದಿ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. ಸಟ್ಲೇಜ್ ನದಿ ಮತ್ತು ಬಿಯಾಸ್ ನದಿ ಎರಡೂ ಬಂದು ಕೂಡುವ ಸ್ಥಳ ಯಾವುದಪ್ಪ ಅಂತಂದಾಗ ಹರಿಕೆ ಬ್ಯಾರೇಜ್ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. ಹರಿಕೆ ಬ್ಯಾರೇಜ್ ಅಂತೇಳಿ. ಈ ಹರಿಕೆ ಬ್ಯಾರೇಜ್ನಲ್ಲಿ ಕೂಡುವ ನದಿಗಳು ಯಾವಪ್ಪ ಅಂತಂದ್ರೆ ಒಂದು ಬಿಹಾಸ್, ಇನ್ನೊಂದು ಸಟ್ಲೇಜ್. ಇಂಪಾರ್ಟೆಂಟ, ತಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಹಿಮಾಚಲ ಪ್ರದೇಶ ನೋಡ್ತಾ ಬಂದಾಗ ಅದರ ರಾಜಧಾನಿ ಎರಡು ಬರ್ತಾವೆ, ಒಂದು ಶಿಮ್ಲಾ, ಇನ್ನೊಂದು ಧರ್ಮಶಾಲಾ ಅಂತೇಳಿ. ಇಂಪಾರ್ಟೆಂಟ, ತಮಗೆ ಗೊತ್ತಿರಲಿ. ಶಿಮ್ಲಾ ಒಪ್ಪಂದ ಆಗುತ್ತೆ 1972ರಲ್ಲಿ. ಶಿಮ್ಲಾ ಒಪ್ಪಂದ ಆಗಿದ್ದು 1972ರಲ್ಲಿ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಹರಿಯಾಣ ರಾಜ್ಯದಲ್ಲಿ ಬಂದಾಗ ಕುರುಕ್ಷೇತ್ರ ಎಂಬ ಪ್ರದೇಶ ಎಲ್ಲಿ ಕಂಡುಬರುತ್ತಂತ ನೋಡ್ತಾ ಹೋದಾಗ ಹರಿಯಾಣ ರಾಜ್ಯದಲ್ಲಿ ಕಂಡುಬರುತ್ತಂತೇಳಿ ತಮಗೆ ಗೊತ್ತಿರಲಿ. ಹರಿಯಾಣದ ಗುರುಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಸೌರ ಶಕ್ತಿ ಕೇಂದ್ರ ಕಂಡುಬರುತ್ತಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. ಗುಜರಾತ್ನ ಸೂರತ್ ಏನಪ್ಪ ಅಂತಂದಾಗ ಇಂಪಾರ್ಟೆಂಟ. ಸೂರತ್ತನ್ನು ವಜ್ರದ ನಗರಿ ಅಂತ ಕರಿತೀವಿ. ಭಾರತದ ವಜ್ರದ ನಗರಿ ಯಾವುದಂತಂದ್ರೆ ಸೂರತ್ ಯಾವ ನದಿಯ ತೀರದಲ್ಲಿ ಕಂಡುಬರುತ್ತಂದಾಗ ತಪತಿ ಅಥವಾ ತಾಪಿ ನದಿಯ ತೀರದಲ್ಲಿ ಕಂಡುಬರುತ್ತಂತೇಳಿ ತಮಗೆ ಗೊತ್ತಿರಲಿ. ಈ ಸೂರತ್ ಫ್ರೆಂಚರ ಮತ್ತು ಬ್ರಿಟಿಷರ ಮೊದಲ ವಸಾಹತು ಕೇಂದ್ರವಾಗಿತ್ತು ಅಂತ ತಮಗೆ ಗೊತ್ತಿರಬೇಕು. ಎಲ್ಲಿ ಕಂಡುಬರ್ತಪ್ಪ ಅಂದಾಗ ಗುಜರಾತ್ನಲ್ಲೇ ಕಂಡುಬರ್ತೈತಿ. ಗುಜರಾತಿನ ಅಂಕಲೇಶ್ವರ ಏನಪ್ಪ ಅಂತಂದಾಗ ತೈಲ ಶುದ್ಧೀಕರಣ ಘಟಕ ಕಂಡುಬರ್ತಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್, ರಾಷ್ಟ್ರೀಯ ಗೋಪಾಲ ರತ್ನ ಪ್ರಶಸ್ತಿಗಳು NGRA ಭಾರತದ ಯಾವ ವಲಯದಲ್ಲಿ ಅತ್ಯುನ್ನತ ಗೌರವಗಳಾಗಿವೆ ಅಂತ ನೋಡ್ರಿ. ರಾಷ್ಟ್ರೀಯ ಗೋಪಾಲ ರತ್ನ ಪ್ರಶಸ್ತಿಗಳು ಭಾರತದ ಯಾವ ವಲಯದಲ್ಲಿ ಅತ್ಯುನ್ನತ ಗೌರವಗಳಾಗಿವೆ ಅಂತೇಳಿ ಕ್ವಶನ್ ಕೇಳೋಣ. ಇಂಪಾರ್ಟೆಂಟ. ಇದು ಸಹ ನ್ಯೂಸ್ ಪೇಪರ್ನಲ್ಲೇ ಬಂದಿದಂಥ ಕ್ವಶನ್ ಆಗಿದ್ದಾವೆ. ಹಾಗಾಗಿ ತಮಗೆ ಗೊತ್ತಿರಬೇಕು. ಆಪ್ಷನ್ ಎ ಕೃಷಿ ವಲಯ, ಆಪ್ಷನ್ ಬಿ ಮೀನುಗಾರಿಕೆ ವಲಯ, ಆಪ್ಷನ್ ಸಿ ಜಾನುವಾರು ಮತ್ತು ಡೈರಿ ವಲಯ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಅಂತೇಳಿ ಕೊಟ್ಟಾನ. ನಿಮ್ಗೆ ಏನಪ್ಪ ಅಂತಂದ್ರೆ ಮೇಲಿನ ಯಾವುದೂ ಅಲ್ಲ ಅನ್ನೋದು ಭಾಳ ಅಟ್ರಾಕ್ಟಿವ್ ಆಗಿಬಿಡ್ತೈತಿ. ಅದಕ್ಕೆ ಆನ್ಸರ್ ಏನು ಮಾಡ್ಬಿಟ್ಟಿರ್ತಂದ್ರೆ ಡಿ ಅಂತ ಹಾಕಿಬಿಡ್ತೀರಿ, ಗೊತ್ತಿರಲಿಲ್ಲ ಅಂದ್ರೆ. ಆನ್ಸರ್ ಗೊತ್ತಿರಬೇಕು. ಇಂಪಾರ್ಟೆಂಟ. ಜಾನುವಾರ ಮತ್ತು ಡೈರಿ ವಲಯ ಅಂತೇಳಿ ಆನ್ಸರ್ ಏನಾಗುತ್ತಂದಾಗ ಜಾನುವಾರು ಮತ್ತು ಡೈರಿ ವಲಯ ರಾಷ್ಟ್ರೀಯ ಗೋಪಾಲ ರತ್ನ ಪ್ರಶಸ್ತಿಗಳನ್ನು ಆ ವಲಯಕ್ಕೆ ನೀಡಲಾಗುತ್ತಂತೇಳಿ ತಮಗೆ ಗೊತ್ತಿರಲಿ. KMF ಮತ್ತು ಅಮೂಲ್ ಬಗ್ಗೆ ತಮಗೆ ಗೊತ್ತಿರಬೇಕು. ಅಮೂಲ್ ಸ್ಥಾಪನೆ ಆಗಿದೆ 1964-65ರಲ್ಲಿ. ಎಲ್ಲಿಪ್ಪ ಅಂತಂದಾಗ ಗುಜರಾತ್ನ ಆನಂದ್ ಎಂಬ ಪ್ರದೇಶದಲ್ಲಿ. ನೆಕ್ಸ್ಟ್ ಯಾವುದಪ್ಪ ಅಂತಂದಾಗ KMF ಸ್ಥಾಪನೆ ಆಗಿದ್ದು 1975ರಲ್ಲಿ. ಇಂಪಾರ್ಟೆಂಟ. ಅದರ ಪ್ರಾಡಕ್ಟ್ ಯಾವುದಪ್ಪ ಅಂತಂದಾಗ ನಂದಿನಿ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಕ್ವಾರ್ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಇವು ಏನಪ್ಪ ಅಂತಂದಾಗ ನ್ಯೂಸ್ನಾಗ ಇರ್ತಾವೆ. ಡೈರೆಕ್ಟ್ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ ಎಕ್ಸಾಮಲ್ಲಿ, ತಮಗೆ ಗೊತ್ತಿರಬೇಕು. ಕ್ವಾರ್ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಅಂತ ಕ್ವಶನ್ ಕೇಳೋಣ. ಆಪ್ಷನ್ ಎ ಜಮ್ಮು ಕಾಶ್ಮೀರ್, ಆಪ್ಷನ್ ಬಿ ಉತ್ತರಾಖಂಡ್, ಆಪ್ಷನ್ ಸಿ ಹಿಮಾಚಲ ಪ್ರದೇಶ್, ಆಪ್ಷನ್ ಡಿ ಗುಜರಾತ್. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡ್ತಾ ಹೋದಾಗ ಇಂಪಾರ್ಟೆಂಟ. ಕ್ವಾರ್ ಜಲವಿದ್ಯುತ್ ಯೋಜನೆ ಕಂಡುಬರೋದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಯಾವುದು? ಕ್ವಾರ್ ಜಲವಿದ್ಯುತ್ ಯೋಜನೆ. ಇತ್ತೀಚೆಗೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅದನ್ನು. ಹಾಗಾಗಿ ಕ್ವಶನ್ನ ಕೇಳ್ಬೋದು, ತಮಗೆ ಗೊತ್ತಿರಬೇಕು. ಜಮ್ಮು ಮತ್ತು ಕಾಶ್ಮೀರನಲ್ಲಿ ಕಂಡುಬರೋದು ಕ್ವಾರ್ ಜಲವಿದ್ಯುತ್ ಯೋಜನೆ.
ಉಲ್ಲಾರ್ ಮತ್ತು ದಾಲ್ ಸರೋವರ ಎರಡೂ ಕಂಡುಬರುವುದು ಜಮ್ಮು ಕಾಶ್ಮೀರದಲ್ಲಿ. ಇಂಪಾರ್ಟೆಂಟ್. ಶಾಲಿಮಾರ್ ಬಾಗ್ ಉದ್ಯಾನವನ ಕಂಡುಬರುವುದು ಎಲ್ಲಿಪ್ಪ ಅಂತಂದಾಗ ಜಮ್ಮು ಕಾಶ್ಮೀರದಲ್ಲಿ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ಜಮ್ಮು ಕಾಶ್ಮೀರದ ರಾಜಧಾನಿ ಯಾವಪ್ಪ ಅಂತ ನೋಡ್ತಾ ಒಂದು ಜಮ್ಮು, ಇನ್ನೊಂದು ಶ್ರೀನಗರ. ಜಮ್ಮು ವಿಂಟರ್ನ ರಾಜಧಾನಿ, ಶ್ರೀನಗರ ಬೇಸಿಗೆಯ ರಾಜಧಾನಿ ಅಂತ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ನಂದಾದೇವಿ ಶಿಖರ ಕಂಡುಬರೋದು ಉತ್ತರಾಖಂಡ್ ರಾಜ್ಯದಲ್ಲಿ. ಇಂಪಾರ್ಟೆಂಟ್. ತಮ್ಗೆ ಗೊತ್ತಿರಲಿ. 4 ಮಿನಿ ಚಾರ್ಧಾಮ್ಗಳು ಕಂಡುಬರೋದಿಲ್ಲಪ್ಪ ಅಂತಂದಾಗ ಇದೇ ಉತ್ತರಾಖಂಡ್ ರಾಜ್ಯದಲ್ಲಿ. 5 ಪ್ರಯಾಗ್ ರಾಜ್ಯಗಳು ಕಂಡುಬರುವ ರಾಜ್ಯ ಯಾವುದಪ್ಪ ಅಂತಂದಾಗ ಉತ್ತರಾಖಂಡ್ ರಾಜ್ಯ. ಕರ್ಣಪ್ರಯಾಗ, ನಂದಪ್ರಯಾಗ, ರುದ್ರಪ್ರಯಾಗ, ದೇವಪ್ರಯಾಗ, ಹೀಗೆ ಹಲವಾರು, ವಿಷ್ಣು ಪ್ರಯಾಗ ಅಂತೇಳಿ 5 ಪ್ರಯಾಗಗಳು ಕಂಡುಬರ್ತವೆ ಎಲ್ಲಿಪ್ಪ ಅಂತಂದಾಗ ಉತ್ತರಾಖಂಡ್ ರಾಜ್ಯದಲ್ಲಿ. ಮುಂದೆ ಅದೇನಪ್ಪ ಅಂತಂದ್ರೆ ಎಲ್ಲ ಪ್ರಯಾಗ ಕೂಡಿಕೊಂಡು ಮುಂದೆ ನದಿ ಏನಪ್ಪ ಅಂತಂದಾಗ ಗಂಗಾ ನದಿಯಾಗಿ ಹರಿಯುತ್ತೆ ಅಂತೇಳಿ ತಮಗೆ ಗೊತ್ತಿರಲಿ. ಇಲ್ಲಿ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಕಂಡುಬರ್ತೈತಿ ಎಲ್ಲಿ ಉತ್ತರಾಖಂಡ್ ರಾಜ್ಯದಲ್ಲಿ. ಭಾರತದ ಮೊಟ್ಟ ಮೊದಲ ನ್ಯಾಷನಲ್ ಪಾರ್ಕ್ ಯಾವುದಪ್ಪ ಅಂತಂದಾಗ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್, 1929ರಲ್ಲಿ ನಡೆದ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯ ದಿನ ಎಂದು ಆಚರಿಸಲು ಅಧಿವೇಶನದಲ್ಲಿ ನಿರ್ಧರಿಸಲಾಯಿತು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ, ಲಾಹೋರ್ ಕಾಂಗ್ರೆಸ್ ಅಧಿವೇಶನ, ಧಾರವಾಡ ಕಾಂಗ್ರೆಸ್ ಅಧಿವೇಶನ, ಮೇಲಿನ ಯಾವುದೂ ಅಲ್ಲ. ಇಲ್ಲಿ 2 ಆಪ್ಷನ್ಗಳನ್ನು ನಾವು ತೆಗೆದುಹಾಕ್ಬೋದು. ಒಂದು ಯಾವುದೂ ಅಲ್ಲ, ಇನ್ನೊಂದು ಧಾರವಾಡ ಕಾಂಗ್ರೆಸ್ ಅಧಿವೇಶನ. ಇಲ್ಲಿ ಆನ್ಸರ್ ಉಳಿದಿದ್ದು ಏನಪ್ಪ ಅಂತಂದಾಗ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ, ಇನ್ನೊಂದು ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಇಲ್ಲಿ ಆನ್ಸರ್ ಯಾವುದಾಗುತ್ತಪ್ಪ ಅಂತಂದಾಗ ಲಾಹೋರ್ ಕಾಂಗ್ರೆಸ್ ಅಧಿವೇಶನ 1929ರಲ್ಲಿ ನಡೀತೈತಿ. ಎಲ್ಲಿಪ್ಪ ಅಂತಂದಾಗ ಲಾಹೋರ್ನಲ್ಲಿ. ಲಾಹೋರ್ ಯಾವ ನದಿಯ ತೀರದಲ್ಲಿ ಕಂಡುಬರ್ತೈತಿ ಅಂದಾಗ ರಾವಿ ನದಿಯ ತೀರದಲ್ಲಿ ಕಂಡುಬರ್ತೈತಿ. ಇಂಪಾರ್ಟೆಂಟ. ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯ ದಿನ ಅಂತೇಳಿ ಘೋಷಣೆ ಮಾಡಲಾಗುತ್ತೆ 1929ರಲ್ಲಿ. ಅದರ ಅಧಿವೇಶನವನ್ನು ವಹಿಸಿಕೊಂಡವ್ರು ಯಾರು ಅಂತೇಳಿ ಕ್ವಶನ್ ಕೇಳೋಣ. ಜವಾಹರ್ಲಾಲ್ ನೆಹರು ಅಂತೇಳಿ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆದಿದ್ದು 1924ರಲ್ಲಿ. ಇತ್ತೀಚೆಗೆ 100 ವರ್ಷವನ್ನು ಪೂರೈಸಿದೆ 2024ಕ್ಕೆ. ಇಂಪಾರ್ಟೆಂಟ್. ಅದರ ಮೇಲೆ ಕ್ವಶನ್ ಕೇಳಬಹುದು. मारना चाहते हो जानना है मुझे। जानकर क्या करोगे? उसे बचा पाओ, ये तुम्हारे वश में नहीं। ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಚರ್ಚೆ ಮಾಡ್ತಾ ಹೋಗೋಣ. ಪಶ್ಚಿಮ ಘಟ್ಟದಲ್ಲಿ ಅಚ್ಚರಿಯ ಲೈಕೆನ್ ಸಸ್ಯ ಪತ್ತೆ. ಡೈರೆಕ್ಟ್ ಕ್ವಶನ್ ಕೇಳ್ತಾನೆ. ಲೈಕೆನ್ ಸಸ್ಯ ಇತ್ತೀಚೆಗೆ ಎಲ್ಲಿ ಪತ್ತೆಯಾಗಿದೆ ಅಂತೇಳಿ. ಅಪರೂಪದ ಒಂದು ಸಸ್ಯ ಇತ್ತೀಚೆಗೆ ಎಲ್ಲಿ ಪತ್ತೆಯಾಗಿದೆ ಅಂತೇಳಿ ಕ್ವಶನನ್ನು ಕೇಳ್ತಾ ಬರ್ತಾನೆ. ಆಪ್ಷನ್ನಲ್ಲಿ ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು, ಹಿಮಾಲಯ, ಕಾಡ್ಮಮ್ಮ ಬೆಟ್ಟಗಳು ಅಂತ ಈಗ 4 4 ಆಪ್ಷನ್ಗಳನ್ನು ಕೊಡ್ತಾ ಹೋಗ್ತಾನೆ. ಇಲ್ಲಿ ಆನ್ಸರ್ ಗೊತ್ತಿರಬೇಕು. ವೆಸ್ಟರ್ನ್ ಘಾಟ್ನಲ್ಲಿ ಲೈಕೆನ್ ಎಂಬ ಸಸ್ಯ ಪತ್ತೆಯಾಗಿದೆ. ಇಂಪಾರ್ಟೆಂಟ್. ಪಶ್ಚಿಮ ಘಟ್ಟದಲ್ಲಿ ವಿಜ್ಞಾನಿಗಳು ಒಂದು ಹೊಸ ಬಗೆಯ ಲೈಕೆನ್, ಹುಲ್ಲು ಹಾವಿನಂಥ ಸಸ್ಯ ಅಥವಾ ಲೈಕೆನ್ ಸಸ್ಯ ಕಂಡು ಹಿಡಿದಿದ್ದಾರೆ. ಇದು ಆ ಪ್ರದೇಶದಲ್ಲಿ ಎಷ್ಟು ವೈವಿಧ್ಯಮಯ ಜೀವ ವೈವಿಧ್ಯವಿದೆ ಎಂಬುದನ್ನು ಮತ್ತೊಮ್ಮೆ ತೋರಿಸುತ್ತದೆ. ಅಂದರೆ ಪಶ್ಚಿಮ ಘಟ್ಟಗಳಂದರೆ ಹಲವಾರು ಪ್ರಾಣಿ ಪಕ್ಷಿಗಳು, ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು, ಹಲವಾರು ರೀತಿಯ ಸೂಕ್ಷ್ಮ ಜೀವಿಗಳ ಒಂದು ವಾಸಸ್ಥಾನ ಆಗಿದೆ ಅಂತೇಳಿ ನಾವು ಹೇಳ್ಬೋದು. ಒಂದು ಏನಪ್ಪ ಅಂತಂದಾಗ ಕರ್ನಾಟಕದ ಒಂದು ಹೃದಯ ಅಂತಲೂ ಹೇಳ್ಬೋದು. ಏನಪ್ಪ ಅಂತಂದಾಗ ಅಷ್ಟು ದಟ್ಟವಾದ ಅರಣ್ಯ ಹೊಂದಿದೆ ಪಶ್ಚಿಮ ಘಟ್ಟ ಕರ್ನಾಟಕದಲ್ಲಿ. ಮತ್ತು ಹಲವಾರು 6 ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳು ಕಂಡುಬರ್ತವೆ. ಅತಿ ಹೆಚ್ಚು ಹರಡಿಕೊಂಡಿದ್ದು ಕರ್ನಾಟಕದಲ್ಲಿ. ಹಾಗಾಗಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ. ಒಂದು ಪಶ್ಚಿಮ ಘಟ್ಟ ಒಂದು ಏನಪ್ಪ ಅಂತಂದ್ರೆ ಹಾಟ್ಸ್ಪಾಟ್ ಪ್ರದೇಶ ಅಂತೇಳಿ ನೋಡಿ. ಅದು ಲೈಕೆನ್ ಎಂಬ ಸಸ್ಯ ಯಾವ ಸಸ್ಯ ಪ್ರಭೇದಕ್ಕೆ ಸೇರಿಕೊಳ್ತಂದ್ರೆ ಶಿಲೀಂಧ್ರ, ಫಂಗಸ್, ಹುಲ್ಲು ಹಾವು, ಹಲ್ಗಿ ಒಟ್ಟಾಗಿ ಬದುಕುವ ಸಂಬಂಧ. ಇದು ಒಟ್ಟಾಗಿ ಬದುಕುವ ಸಂಬಂಧದ ಬಗ್ಗೆ ತಿಳಿಸಿಕೊಳ್ತೈತಿ. ಇಷ್ಟು ಏನಪ್ಪ ಅಂತಂದಾಗ ತಮಗೆ ಗೊತ್ತಿರಲಿ. ಡೈರೆಕ್ಟ್ ಕ್ವಶನ್. ಲೈಕೆನ್ ಎಂಬ ಸಸ್ಯ ಎಲ್ಲಿ ಕಂಡು ಬಂದಿದೆ ಅಂತಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಅಂತ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಅಮೇರಿಕ ಅಧ್ಯಕ್ಷ ಟ್ರಂಪ್ಗೆ ಫಿಫಾ ಶಾಂತಿ ಪ್ರಶಸ್ತಿ. ಡೈರೆಕ್ಟ್ ಕ್ವಶನ್. ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಚೊಚ್ಚಲ ಫಿಫಾ ಶಾಂತಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. 2026ರ ಜೂನ್ ಜುಲೈ ಅಮೇರಿಕ, ಮೆಕ್ಸಿಕೋ ಮತ್ತು ಕೆನಡಾ ದೇಶದ ಜಂಟಿ ಆತಿಥ್ಯ
ನಡೆಯಲಿರುವ ಫಿಫಾ ವಿಶ್ವಕಪ್ ಟೂರ್ನಿ ಪೂರ್ವಭಾವಿಯಾಗಿ ಶುಕ್ರವಾರ ನಡೆದ ತಂಡಗಳ ಡ್ರಾ ಪ್ರಕಟ ಸಮಾರಂಭದಲ್ಲಿ ಟ್ರಂಪ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು, ತನ್ನ ಜೀವಿತಾವಧಿ ಶ್ರೇಷ್ಠ ಗೌರವಗಳಲ್ಲಿ ಇದು ಒಂದಾಗಿದೆ ಎಂದು ಬಣ್ಣಿಸಿದರು. ಪ್ರಶಸ್ತಿಯು ಟ್ರೋಫಿ, ಪದಕ ಹಾಗೂ ಪ್ರಮಾಣ ಪತ್ರವನ್ನು ಒಳಗೊಂಡಿದೆ. ಏನೇನು ಒಳಗೊಂಡಿದೆ ಅಂತ ನಮ್ಗೆ ಗೊತ್ತಿರಲಿ, ಇಂಪಾರ್ಟೆಂಟಾ. ಪ್ರಶಸ್ತಿ, ಟ್ರೋಫಿ, ಪದಕ, ಪ್ರಮಾಣ ಪತ್ರವನ್ನು ಒಳಗೊಂಡಿದೆ. ಯಾವ ಪ್ರಶಸ್ತಿ? ಫಿಫಾ ಶಾಂತಿ ಪ್ರಶಸ್ತಿ ಏನನ್ನ ಒಳಗೊಂಡಿದೆ ಅಂತ ತಮಗೆ ಗೊತ್ತಿರಲಿ. ಟ್ರೋಫಿ, ಪದಕ, ಪ್ರಮಾಣ ಪತ್ರ ಯಾರಿಗೆ ನೀಡಲಾಗಿದೆ? ಡೊನಾಲ್ಡ್ ಟ್ರಂಪ್ ಅವರಿಗೆ ನೀಡಲಾಗಿದೆ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಡೊನಾಲ್ಡ್ ಟ್ರಂಪ್ ಫಿಫಾ ಶಾಂತಿ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿಯೂ ಆಗಿದ್ದಾರೆ. ನೋಡಿ, ಮೊದಲ ವ್ಯಕ್ತಿ ಅಂತಿವರು. ಮುಂದಿನ ವರ್ಷ ನಡೆಯಲಿರುವ ಟೂರ್ನಿಯಲ್ಲಿ ಒಟ್ಟು 48 ತಂಡಗಳು ಭಾಗವಹಿಸಲಿದ್ದು, ಎಷ್ಟು ತಂಡಗಳು ಭಾಗವಹಿಸ್ತಪ್ಪ ಮುಂದಿನ ವರ್ಷ ಫಿಫಾ ವರ್ಲ್ಡ್ ಕಪ್ನಲ್ಲಿ 48 ತಂಡಗಳು ಭಾಗವಹಿಸಲಿದ್ದಾವೆ. ಇಂಪಾರ್ಟೆಂಟ್. ಇದರಲ್ಲಿ 42 ತಂಡಗಳು ಈಗಾಗಲೇ ಅರ್ಹತೆ ಪಡೆದುಕೊಂಡಿವೆ. ಟೂರ್ನಿಗೆ ಅರ್ಹತೆ ಪಡೆದಿರುವ 48 ತಂಡಗಳನ್ನು ತಲಾ 4ರಂತೆ 12 ಗುಂಪುಗಳನ್ನಾಗಿ ವಿಂಗಡಿಸಲಾಗಿದೆ. ಆತಿಥ್ಯ ರಾಷ್ಟ್ರಗಳಾದ ಮೆಕ್ಸಿಕೋ, ಕೆನಡಾ, ಅಮೆರಿಕ. ನೋಡಿರಿ, ಇಂಪಾರ್ಟೆಂಟಾ. ಫಿಫಾ ವರ್ಲ್ಡ್ ಕಪ್ 2026ರಲ್ಲಿ ನಡೆದಿದೆ. ಮುಂದಿಂದು 2026ರಲ್ಲಿ ಯಾವ್ಯಾವ ದೇಶಗಳ ಆತಿಥ್ಯ ವಹಿಸುವ ಅಂತಂದಾಗ ಮೆಕ್ಸಿಕೋ, ಕೆನಡಾ, ಅಮೆರಿಕ. ನೆಕ್ಸ್ಟ್, ಈ ಫಿಫಾ ಶಾಂತಿ ಪ್ರಶಸ್ತಿ ಅಂತೇಳಿ ಯಾರಿಗೆ ನೀಡಲಾಗಿದೆ ಅಂತ ನೋಡ್ತಾರೆ, ಡೊನಾಲ್ಡ್ ಟ್ರಂಪ್ ಅವರಿಗೆ ನೀಡಲಾಗಿದೆ. ಅದು ಏನೇನು ಒಳಗೊಂಡಿದೆ ಅಂತ ಟ್ರೋಫಿ, ಪದಕ ಮತ್ತು ಪ್ರಮಾಣ ಪತ್ರವನ್ನು ಒಳಗೊಂಡಿದೆ ಅಂತ ತಮಗೆ ಗೊತ್ತಿರಲಿ. ಇವತ್ತಿನ ಕರೆಂಟ್ ಅಫೇರ್ಸ್ ಇಷ್ಟ ಆಗಿರುತ್ತೆ ಸ್ನೇಹಿತರೆ. ಆದಷ್ಟು ಸಪೋರ್ಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.